ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದಿ ಭಾಗ್ಯನ ಹತ್ರ ಹಾಗೆ ನೋಡೋಕೋದ್ರೆ ನಾನು ನಿಮ್ಗೊಂದು ಮಾತು ಕೊಟ್ಟಿದ್ದೀನಿ, ಅದನ್ನು ಉಳಿಸ್ಕೊಂಡ್ರೆ ನೀವು ಕೊಟ್ಟಿರೋ ದೊಡ್ಡ ಹುಡುಗರಿಗೆ ಋಣ ತೀರಿಸ್ಕೊಂಡಂಗೆ ಅಂತಾನೆ ಆದಿ. ಏನು ಮಾತು ಅಂತಾಳೆ ಭಾಗ್ಯ. ನಾನು ನಿಮಗೆ ಕೊಟ್ಟಿರೋದು ಒಂದೇ ಮಾತು, ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂತ, ಅದನ್ನು ನಡೆಸ್ಕೊಡ್ತೀನಿ ಅಂತಾನೆ ಆದಿ. ಅದನ್ನು ನೀವು ಖಂಡಿತ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ಆದಿಯವರೇ. ಆದರೆ ನಿಮ್ಮ ಋಣನ ಹೇಗೆ ತೀರಿಸೋದು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ. ಋಣ ಎಲ್ಲ ಯಾಕೆ, ಪ್ರಾಮಿಸ್ ಅಂದಮೇಲೆ ಪ್ರಾಮಿಸ್ ಅಂತಾನೆ ಆದಿ. ನೀವು ಇದೇ ತರಹ ಯೋಚನೆ ಮಾಡ್ತೀರಾ? ನಮ್ಮ ಭಾಗ್ಯನೂ ಹಾಗೆ ಯೋಚನೆ ಮಾಡ್ತಾಳೆ, ನಾನು ಹಾಗೆ ಯೋಚನೆ ಮಾಡ್ತೀನಿ. ಮೊದಲು ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು, ಆಮೇಲೆ ಮಿಕ್ಕಿದ್ದು. ಮಾತಾಡ್ತಾ ನಿಂತರೆ ಹೀಗೆ ಮಾತಾಡ್ತಾ ಇರ್ತೀವಿ, ಬನ್ನಿ ಹೋಗೋಣ ಅಂತಾರೆ ಕುಸುಮ. ನಂತರ ಹೊರಗೆ ಬಂದು ಆದಿ ಹುಡುಕ್ತಾ ಇರೋದನ್ನು ನೋಡಿ, ಮತ್ತೇನು ಹುಡುಕ್ತಿದ್ದೀರಾ ಅಂತಾರೆ ಕುಸುಮ. ಹೋ, ಇಲ್ಲೇ ಬಿಟ್ಟಿದ್ದೆ ಶೂನ, ಕಾಣಿಸ್ತಾ ಇಲ್ಲ ಅಂತಾನೆ ಆದಿ. ನಾನು ಅಂದ್ಕೊಂಡಿದ್ದೆ ಎಷ್ಟು ಸುಬಾರಿ ಶೂನ ಯಾರಾದರೂ ನೋಡಿದರೆ ಕಳ್ತಾರೆ ಅಂತ. ಹಾಗೆ ಆಯಿತು, ಹೋಗಲಿ ಬಿಡಿ ಆದಿಯವರೇ. ಕದ್ದಿದ್ದಾನಲ್ಲ, ಅವನ ಅದೃಷ್ಟ ಮಾಡಿದ್ದ ಅನ್ಸುತ್ತೆ, ಅವನಿಗೆ ಹೊಡಿತು ಜಾಕ್ಪಾಟ್ ಅಂತ ಕುಸುಮ ನಗ್ತಾರೆ. ಭಾಗ್ಯ ಆದಿನೂ ನಗ್ತಾರೆ. ಇವತ್ತು ಒಂದು ಮೀಟಿಂಗ್ ಬೇರೆ ಇತ್ತು, ಶೂ ಇಲ್ಲದೆ ಹೇಗೆ ಹೋಗೋದೋ ಗೊತ್ತಾಗ್ತಿಲ್ಲ ಅಂತಾನೆ ಆದಿ. ಆದಿಯವರೇ, ನಿಮ್ಗೊಂದು ವಿಷಯ ಗೊತ್ತಾ? ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದು ಹೋದರೆ ಒಳ್ಳೆದಂತೆ ಅಂತಾಳೆ ಭಾಗ್ಯ. ಯಾರಿಗೆ? ತಗೊಂಡೋದವನಿಗ ಅಂತಾನೆ ಆದಿ. ಅಯ್ಯೋ, ನಾನು ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ. ಹೀಗೆ ಶೂ ಅಥವಾ ಚಪ್ಪಲಿನ ಕಳೆದೋದ್ರೆ ಹಳೆ ಪಾಪಕರ್ಮ ಎಲ್ಲ ಕಳೆದೋದಂಗಂತೆ ಅಂತಾಳೆ ಭಾಗ್ಯ. ನೆನಪು ಘಟನೆಗಳು ಯಾವುದಾದ್ರೂ ಹೋಗುತ್ತಾ ಅಂತಾನೆ ಆದಿ. ಹಾಗಂತ ಹಿರಿಯರು ಹೇಳ್ತಾರೆ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಾಳೆ ಭಾಗ್ಯ. ತುಂಬ ಹೊಸ ವಿಷಯ ಇದು ಅಂತಾನೆ ಆದಿ. ನಮ್ಮ ಜೊತೆ ಇದ್ದರೆ ಹಾಗೆ ಹೊಸ ಹೊಸ ವಿಷಯ ಕೇಳ್ತಾನೆ ಇರ್ತೀರಾ ಅಂತಾರೆ ಕುಸುಮ. ಆಯಿತು, ಇದನ್ನು ನಂಬ್ತೀನಿ ಅಂತಾನೆ ಆದಿ. ಚಪ್ಪಲಿ ಹಾಕದೇ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಅಂತಾಳೆ ಭಾಗ್ಯ. ಅಕ್ಯುಪಂಕ್ಚರ್ ಟ್ರೀಟ್ಮೆಂಟಲ್ಲಿ ಇದು ಒಂದು ಪಾರ್ಟ್ ಅಂತಾನೆ ಆದಿ. ಅದನ್ನು ಯಾಕೆ ಮಾಡ್ತಾರೆ ಹೇಳಿ? ಮೈಯಲ್ಲಿ ರಕ್ತ ಸಂಚಲನೆ ಚೆನ್ನಾಗಿ ಆಗಲಿ ಅಂತ. ಹಾಗಾದಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನೀವು ಬೇಕಿದ್ರೆ ಮಾಡಿ ನೋಡಿ ಅಂತಾಳೆ ಭಾಗ್ಯ. ಸರಿ, ಅದೊಂದು ಪ್ರಯತ್ನ ಆಗೇ ಬಿಡಲಿ, ನಾನು ಇವತ್ತು ಚಪ್ಪಲಿ ಇಲ್ಲದೆ ಓಡಾಡ್ತೀನಿ. ಸರಿ, ಟೈಮ್ ಆಯಿತು, ಹೊರಡ್ತೀನಿ ಅಂತ ಆದಿ ಹೋಗ್ತಾನೆ. ಈಚೆ ಪೂಜಾ ರೂಮಲ್ಲಿ ಚಳಿಯಿಂದ ಬೆಡ್ಶೀಟ್ನ ಹೊದ್ಕೊಂಡು ನಡುಗ್ತಾ, ಏನಿದು ಇಷ್ಟೊಂದು ಚಳಿ ಆಗ್ತಿದೆ, ಅಯ್ಯೋ AC ಟೆಂಪ್ರೇಚರ್ ಜಾಸ್ತಿ ಇದೆಯಲ್ಲ, ಕಮ್ಮಿ ಮಾಡ್ತೀನಿ ಅಂತ ರಿಮೋಟನ್ನು ಹುಡುಕ್ತಾಳೆ. AC ರಿಮೋಟ್ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ACನಾದರೂ ಆಫ್ ಮಾಡ್ತೀನಿ ಅಂತ ನೋಡುವಾಗ ಕನಿಕಾ ಬಂದು, ಪೂಜಾ ಎದ್ಯಾ, ಜ್ವರ ಕಡಿಮೆ ಆಯಿತಾ ಅಂತ ಹಣೆ ಮುಟ್ಟಿ ರೆಸ್ಟ್ ಮಾಡಿದ್ದಕ್ಕೆ ಜ್ವರ ಎಲ್ಲ ಇಳಿದು ಹೋಗಿದೆ ಅಂತಾಳೆ. ಅದು ಕನಿಕಾ ಅಂತ ಪೂಜಾ ಮಾತಾಡೋಕ್ಕೂ ಮುಂಚೆ, ಪೂಜಾ ನಿನ್ನಿಂದ ಒಂದು ಕೆಲಸ ಆಗಬೇಕು. ಗಾರ್ಡನಲ್ಲಿ ಕೆಲಸ ಮಾಡ್ತಿದ್ದಾನಲ್ಲ ನಾಗರಾಜ್, ಇವತ್ತು ರಜೆ ಹಾಕಿದ್ದಾನೆ, ಪಾಟ್ ಎಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗಿದ್ದಾನೆ. ಇವತ್ತು ಒಂದು ಸರಿ ಮಾಡ್ತೀನಿ ಅಂತ ಹೇಳಿದ್ದ, ನೋಡಿದರೆ ರಜೆ ತೊಗೊಂಡಿದ್ದಾನೆ, ಅದನ್ನೆಲ್ಲ ಸರಿ ಮಾಡಬೇಕು, ಬಾ ಅಂತಾಳೆ ಕನಿಕಾ. ಅವ್ರು ಯಾಕೆ ಅದನ್ನೆಲ್ಲ ಎಸ್ದು ಹೋದ್ರು ಅಂತಾಳೆ ಪೂಜಾ. ಅದು ಗೊತ್ತಿಲ್ಲ, ಅಪ್ಪನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಗಲೀಜು ಕಾಣಿಸುತ್ತಲ್ವಾ, ಬಾ ಸರಿ ಮಾಡೋಣ ಅಂತಾಳೆ ಕನಿಕಾ. ಅದು ಕನಿಕಾ ಅಂತ ಪೂಜಾ ಹೇಳಿದ್ರು ಅವಳನ್ನು ಕನಿಕಾ ಹೇಳ್ಕೊಂಡು ಬಂದು ಲೈನಾಗಿ ಅರೇಂಜ್ ಮಾಡೋಣ ಬಾ ಬೇಗ ಅಂತ ಪಾಟ್ ಎತ್ತಕ್ಕೆ ನೋಡಿ, ಒಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿತ್ತು ಅಂತಾಳೆ. ಹಾಗಿದ್ರೆ ಆಮೇಲೆ ಮಾಡೋಣ ಅಂತಾಳೆ ಪೂಜಾ. ಬೇಡ ಬೇಡ, ನೀನು ಜೋಡಿಸ್ತಾ ಇರು, ಹೀಗೆ ಹೋಗಿ ಹಾಗೆ ಬರ್ತೀನಿ ಅಂತ ಕನಿಕಾ ಅಲ್ಲಿಂದ ಈಚೆ ಬಂದು ಫೋನಲ್ಲಿ ಮಾತಾಡೋ ಥರ ನಾಟಕ ಮಾಡ್ತಿರ್ತಾಳೆ. ಪೂಜಾ ಪಾಟನ್ನು ಒಬ್ಬಳೇ ಎತ್ತಿ ಇಡೋಕ್ಕಾಗದೆ ಜಾರಿಸಿ ಸೈಡ್ಗೆ ಇಡ್ತಾಳೆ. ಕನಿಕಾ ಮಾತ್ರ ಫೋನಲ್ಲಿ ಮಾತಾಡೋ ಥರ ನಾಟಕ ಮಾಡ್ತಾ ಪೂಜಾನ ನೋಡ್ತಾ, ಏನೇ ಪೂಜಾ, ನನ್ನ ಮುಂದೆನೇ ಅಕ್ಕ ತಂಗಿ ಇಬ್ಬರು ಮೆರೆದಾಡ್ತಿದ್ರಿ, ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ, ಇನ್ನು ಏನೇನು ಕಷ್ಟ ಅನುಭವಿಸ್ತಿ ಅಂತ ನೋಡ್ತಾ ಇರು ಅಂತಾಳೆ. ಈಚೆ ಆದಿ ಕಾರಲ್ಲಿ ಬರ್ತಾ, ಚಪ್ಪಲಿ ಇಲ್ಲದೆ ಕಾರನ್ನು ಓಡಿಸೋದು ಒಂಥರ ವಿಚಿತ್ರ, ಆದರೂ ಒಂಥರ ಖುಷಿ ಕೊಡ್ತಿದೆ, ಹೊಸ ಅನುಭವ, ಇವತ್ತೆಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಆ ದೇವಸ್ಥಾನದಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು, ಇವಾಗ ಇದು ಒಂಥರ ಹೊಸ ಫೀಲ್ ಕೊಡ್ತಿದೆ ಅಂತ. ನಂತರ ಹಳೇದನ್ನು ಯೋಚನೆ ಮಾಡಿ, ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದು ಹೋದರೆ ಹಳೇದೆಲ್ಲ ಹೋಗುತ್ತೆ ಅಂದರು ಭಾಗ್ಯ. ಆದರೆ ಅವಳ ನೆನಪುಗಳು ನನ್ನ ಯಾಕೆ ಕಾಡ್ತಿದೆ, ನಾನು ಮೂವ್ ಆನ್ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಆದರೆ ಹಾಳಾದ ನೆನಪಿದೆಯಲ್ಲ, ಇದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಹಳೆ ನೆನಪು ಹೋಗಬೇಕು ಅಂದರೆ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಇಲ್ಲ ನಾನೇನು ಎಫರ್ಟ್ ಹಾಕಿಲ್ಲ, ಹಾಗಿದ್ಮೇಲೆ ಹಳೆ ನೆನಪುಗಳು ಹೇಗೆ ಹೋಗುತ್ತೆ? ಹಳೆ ನೆನಪುಗಳು ನನ್ನಲ್ಲೇ ಇರುತ್ತೆ. ಎಸ್, ಇವತ್ತಿಂದಲೇ ನಾನು ಎಫರ್ಟ್ ಹಾಕಬೇಕು. ಸೊ ಬೇಡ, ಅವಳ ಹೆಸರು ಬಾಯಿಂದ ಬರೋದು ಬೇಡ, ಏನೇ ಆದರೂ ಅವಳ ನೆನಪು ನನ್ನನ್ನು ಕಾಡಬಾರ್ದು, ಬೇಕು ಅಂತ ನಾನೇ ನೆನಪು ಮಾಡಿಕೊಂಡ್ರು ಅವಳ ನೆನಪು ನನಗೆ ಬರಬಾರ್ದು. ಎಸ್, ಇವತ್ತಿಂದಲೇ ನಾನು ಹೊಸ ಜೀವನ ಶುರು ಮಾಡ್ತೀನಿ, ನನ್ನ ಹಳೆ ಬಾರನ್ನೆಲ್ಲ ಇಲ್ಲೇ ಇಳಿಸ್ತೀನಿ ಅಂತ ಮತ್ತೆ ಕಾರನ್ನು ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಾರೆ. ಪೂಜಾ ನಮ್ಮ ಮನೆ ಸೊಸೆ ತರಹ ಅಲ್ಲ, ಮಗಳ ಥರ ನೋಡ್ಕೋತೀನಿ ಅಂತ ಭಾಗ್ಯವರಿಗೆ ಮಾತು ಕೊಟ್ಟಿದ್ದೀನಿ. ಪೂಜಾ ಏನು ಮಾಡ್ತಿದ್ದಾಳೆ ಅಂತ ಕೇಳಬೇಕು, ಈಗಲೇ ಕಾಲ್ ಮಾಡ್ತೀನಿ ಅಂತಾನೆ. ಈಚೆ ಪೂಜಾ ಸುಸ್ತಿಂದ ಕೂತ್ಕೊಂಡು ಕನಿಕನ ನೋಡ್ತಾ ಮತ್ತೆ ಪಾಟನ್ನು ಎತ್ತಿ ಇಡ್ತಾ ಇರ್ತಾಳೆ. ನಂತರ ಮತ್ತೆ ಸುಸ್ತಿಂದ ಕೂತ್ಕೊಂಡು ಪಾಟ್ನ ಎತ್ತಬೇಕು ಆಗದೆ ಒದ್ದಾಡ್ತಾ ಈಚೆ ಇಡ್ತಾಳೆ. ಕನಿಕಾ ಪೂಜಾನ ನೋಡ್ತಾ ಖುಷಿ ಪಡ್ತಿರ್ತಾಳೆ. ಆಗ ಪೂಜೆಗೆ ತಲೆ ಸುತ್ತು ಬರೋಕ್ಕೆ ಶುರು ಆಗುತ್ತೆ. ಸುಸ್ತಿಂದ ಅಲ್ಲೇ ಕೂತ್ಕೊತಾಳೆ. ಆಗ ಕನಿಕಾ ಬಂದು, ಏನಾಯಿತು ಅಂತಾಳೆ. ನನ್ನ ಕೈಲಿ ಆಗ್ತಿಲ್ಲ, ಪ್ಲೀಸ್
ಡಾಕ್ಟ್ರನ್ನ ಕರೆಸ್ತೀಯ ಅಂತಾಳೆ ಪೂಜಾ. ನಾನು ಡಾಕ್ಟ್ರಿಗೆ ಕಾಲ್ ಮಾಡಿದೆ, ತುಂಬ ಪೇಷಂಟ್ ಇದ್ದಾರೆ, ಬರೋದು ಲೇಟ್ ಆಗುತ್ತೆ ಅಂದರು ಅಂತಾಳೆ ಕನಿಕಾ. ಹೌದಾ, ಬೇರೆ ಯಾರಾದರೂ ಡಾಕ್ಟ್ರು ಸಿಗ್ತಾರಾ ಅಂತ ನಾನೇ ನೋಡ್ತೀನಿ ಅಂತ ಪೂಜಾ ಫೋನ್ ತಗೊಳ್ಳುವಾಗ ಅವಳಿಗೆ ಆದಿ ಕಾಲ್ ಬರುತ್ತೆ. ಆಗ ಕನಿಕಾ ಅವಳ ಕೈಯಿಂದ ಫೋನ್ ನಕ್ಕಿಸ್ಕೊಂಡು, ಪೂಜಾ ಇವಾಗ ನೀನು ಬ್ರೋ ಹತ್ರ ಮಾತಾಡಿದರೆ ನಿನ್ನ ಸ್ವರದಿಂದ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಆಫೀಸಲ್ಲಿ ಅವನಿಗೆ ಇವತ್ತು ತುಂಬ ಮೀಟಿಂಗ್ಸ್ ಇದೆ. ನಿನಗೆ ಹುಷಾರಿಲ್ಲ ಅಂತ ಗೊತ್ತಾದರೆ ಬ್ರೋ ಮೈಂಡ್ ಅಪ್ಸೆಟ್ ಆಗುತ್ತೆ. ಹಾಗಾದರೆ ಮೀಟಿಂಗ್ ಚೆನ್ನಾಗಾಗಲ್ಲ. ಆಗ ಡ್ಯಾಡ್ ಕೋಪ ಮಾಡ್ಕೋತಾರೆ. ಅದಕ್ಕೆ ಅವನಿಗೆ ಗೊತ್ತಾಗೋದು ಬೇಡ. ನಿನ್ನ ಬದಲು ನಾನೇ ಮಾತಾಡ್ತೀನಿ, ಓಕೆನಾ ಅಂತ ಕಾಲ್ ರಿಸೀವ್ ಮಾಡಿ ಹಾಯ್ ಬ್ರೋ ಅಂತಾಳೆ ಕನಿಕಾ ಪೂಜನ್ ಫೋನನ್ನು ನೀನು ಯಾಕೆ ರಿಸೀವ್ ಮಾಡ್ತಿದ್ಯಾ ಅಂತಾನೆ ಆದಿ. ಪೂಜಾ ರೆಸ್ಟ್ ಮಾಡ್ತಿದ್ಲು, ಅದಕ್ಕೆ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಕಾಲ್ ರಿಸೀವ್ ಮಾಡಿದೆ ಅಂತಾಳೆ ಕನಿಕಾ. ರೆಸ್ಟ್ ಮಾಡ್ತಿದ್ದಾಳೆ, ಏನಾಯಿತು, ಎಲ್ಲ ಓಕೆ ತಾನೇ ಅಂತಾನೆ ಆದಿ. ನಾನೇ ರೆಸ್ಟ್ ಮಾಡೋಕ್ಕೆ ಹೇಳಿದ್ದು ಅಂತ ಸುಳ್ಳು ಹೇಳ್ತಾಳೆ ಕನಿಕಾ. ಸೂಪರ್ ಕನಿಕಾ, ನಿನಗೂ ಪೂಜಾ ಮೇಲೆ ಕಾಳಜಿ ಬಂದಿದೆ ಅಂತಾನೆ ಆದಿ. ಅವಳು ಈ ಮನೆ ಸೊಸೆ ಅಲ್ವಾ ಬ್ರೋ ಅಂತಾಳೆ ಕನಿಕಾ. ಪಾಪ ಪೂಜಾ, ಅವಳು ಮನೆ ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾಳೆ. ಇಲ್ಲಿ ಬಂದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಲ್ವಾ. ಅವಳ ಮನೆಯವರನ್ನು ಮಿಸ್ ಮಾಡ್ಕೊಳ್ದೇ ಇರೋ ಥರ ನಾವು ನೋಡ್ಕೋಬೇಕು ಅವಳನ್ನು ಅಂತಾನೆ ಆದಿ. ಖಂಡಿತ ಬ್ರೋ, ನೀನು ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ನೋಡ್ಕೋತೀನಿ, ಬಾಯ್ ಅಂತ ಕಾಲ್ ಕಟ್ ಮಾಡಿ ಮತ್ತೆ ಬ್ರೋಗೆ ಕಾಲ್ ಮಾಡಬೇಡ, ಅವನು ಆರಾಮಾಗಿ ಕೆಲಸ ಮಾಡಲಿ. ಪೂಜಾ, ಇನ್ನೊಂದು ಕೆಲಸ, ಶ್ರಾವಣ ಬಂತು, ಹಬ್ಬ ಬರುತ್ತೆ, ಸ್ಟೋರ್ ರೂಮಲ್ಲಿರೋ ಪಾತ್ರೆನ ನೀಟಾಗಿ ವಾಶ್ ಮಾಡಬೇಕು, ಅದೊಂದು ಮಾಡು ಅಂತಾಳೆ ಕನಿಕಾ. ನಾಳೆ ಮಾಡಲಾ ಅಂತಾಳೆ ಪೂಜಾ. ಆಗಲ್ಲ, ಹಾಗಾದರೆ ಅತ್ತೆಗೆ ಮಾಡೋಕ್ಕೆ ಹೇಳ್ತೀನಿ, ನನಗೆ ಆಫೀಸ್ ಕೆಲಸ ಇದೆ, ಅತ್ತೆಗೆ ಹೇಳ್ತೀನಿ ಬಿಡು, ಪರವಾಗಿಲ್ಲ ಅಂತ ನಾಟಕ ಮಾಡ್ತಾಳೆ ಕನಿಕಾ. ಡ್ಯಾಡ್ ಬೇರೆ ಇವತ್ತೇ ಕೆಲಸ ಮಾಡೋಕ್ಕೂ ಹೇಳಿದ್ದಾರೆ ಅಂತಾಳೆ. ಅವ್ರು ಮಾಡೋದು ಬೇಡ, ನಾನೇ ಮಾಡ್ತೀನಿ ಅಂತ ಪೂಜಾ ಹೋಗ್ತಾಳೆ. ಇವತ್ತು ನಿನ್ನ ಕತೆ ಮುಗೀತು ಪೂಜಾ, ಅಣ್ಣನ ಹತ್ರನೇ ನೀವಿಬ್ಬರು ಅಕ್ಕ ತಂಗಿ ನಾಟಕ ಮಾಡ್ತೀರಾ ಅಂತ ಕನಿಕಾ ಬೈಕೋತಾಳೆ. ಈಚೆ ಭಾಗ್ಯ ತಾನು ದುಡ್ಡು ತಂದವರಿಗೆ ದುಡ್ಡನ್ನು ಕೊಡೋದಕ್ಕೆ ಹೋಗ್ತಾಳೆ. ಆಗ ಅವರು, ಇಷ್ಟರಲ್ಲೇ ದುಡ್ಡು ತಗೊಂಡವರಲ್ಲಿ ನಿಯತ್ತಾಗಿ ದುಡ್ಡು ತಂದು ಕೊಟ್ಟಿರೋದು ನೀವೊಬ್ಬರೇ, ಥ್ಯಾಂಕ್ ಯು ಸೋ ಮಚ್ ಅಂತಾರೆ. ಕಷ್ಟ ಕಾಲದಲ್ಲಿ ನೀವೇ ಅಲ್ವಾ ಸಹಾಯ ಮಾಡಿದ್ದು, ತಗೊಳ್ಳಿ ಅಂತಾಳೆ ಭಾಗ್ಯ. ಅವ್ರು ದುಡ್ಡನ್ನು ಲೆಕ್ಕ ಮಾಡಿ ತಗೋತಾರೆ. ನಂತರ ವಾಪಸ್ ಬರುವಾಗ ಅಲ್ಲಿರೋ ಶೂನ ನೋಡಿ ಕುಸುಮ, ತುಂಬ ದುಡ್ಡಿರೋ ಹಾಗಿದೆ ಅಲ್ವಾ ಇದಕ್ಕೆ ಅಂತಾರೆ. ಯಾಕತ್ತೆ ಅಂತಾಳೆ ಭಾಗ್ಯ. ಆದಿಯವರು ಇದೇ ಥರ ಶೂನ ಅಲ್ಲಿ ಕಳ್ಕೊಂಡ್ರು, ನಮ್ಮಿಂದ ಅವ್ರು ಶೂ ಕಳ್ಕೊಳ್ಳೋ ಹಾಗಾಯಿತು. ಆದರೂ ನಮ್ಮ ಮೇಲೆ ತುಟಿಪಿಟಕ್ಕೆ ಅನ್ನಲಿಲ್ಲ. ಮೊದಲೆಲ್ಲ ಗುರ್ರ ಅಂತಿದ್ರು, ಇವಾಗ ನೋಡಿದರೆ ಒಳ್ಳೆ ಸಂಸ್ಕಾರವಂತ ಅನ್ನಿಸ್ತಿದೆ ಅಂತಾರೆ ಕುಸುಮ. ಅಲ್ಲ ಅತ್ತೆ, ಆ ದಿನ ಬರ್ತಾ ಬರ್ತಾ ತುಂಬ ಹೊಗಳ್ತಿದ್ದೀರಾ ಅಂತಾಳೆ ಭಾಗ್ಯ. ಒಳ್ಳೆಗಳನ್ನು ಹೊಗಳದೇ ಇರೋಕ್ಕಾಗತ್ತಾ ಅಂತಾರೆ ಕುಸುಮ. ನಂತರ ಇಬ್ಬರು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.